ಗೆಳೆಯರೇ ನಮಸ್ಕಾರ. ಹಿಂದೂ ರಾಷ್ಟ್ರ ಎಂದಾಕ್ಷಣ ನಿಮಗೆ ನೆನಪಾಗುವುದು ಭಾರತ ಮತ್ತು ನೇಪಾಳ. ಆದರೆ ಸನಾತನಿಯರು ವಾಸಿಸುವಂತಹ ದೂರದಲ್ಲಿ ರಾಷ್ಟ್ರವೊಂದು ಇದೆ ಎಂದರೆ ನೀವು ನಂಬಲೇಬೇಕು. ಆ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳೇ. ಅಷ್ಟೇ ಅಲ್ಲದೆ ಆ ದೇಶದ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಕೂಡ ಹಿಂದೂಗಳೇ. ಅಲ್ಲಿ ಇಡೀ ವಿಶ್ವದಲ್ಲಿಯೇ ಎತ್ತರವಾದ ಶಿವನ ಮೂರ್ತಿ ಹಾಗೂ ದುರ್ಗಾ ಮಾತೆಯ ಮೂರ್ತಿಯನ್ನು ನೀವು ನೋಡಬಹುದು. ಆ ದೇಶದಲ್ಲಿ ನಮ್ಮ ದೇಶದ ಹಾಗೆ ದಸರಾ, ದೀಪಾವಳಿ, ಗಣೇಶೋತ್ಸವ, ಇತರೆ ಹಿಂದೂಗಳ ಮುಖ್ಯ ಹಬ್ಬಗಳನ್ನು ಆಚರಣೆ ಮಾಡುವವರನ್ನು ನೀವು ನೋಡಬಹುದು. ಬೀದಿ ಬೀದಿಯಲ್ಲಿ ಸೀರೆಯನ್ನುಟ್ಟ ಹೆಣ್ಣು ಮಕ್ಕಳು ಸಿಗುತ್ತಾರೆ. ಗಲ್ಲಿ ಗಲ್ಲಿಯಲ್ಲಿ ದೇವಸ್ಥಾನಗಳಿವೆ. ಇನ್ನು ಅಲ್ಲಿ ಹಿಂದಿ ಭಾಷೆಯನ್ನು ಶಾಲೆಗಳಲ್ಲಿ ಕಲಿಸಲಾಗುತ್ತದೆ. ಆ ದೇಶದ ಹೆಸರು ಮಾರಿಷಿಯಸ್. ಬ್ರಿಟಿಷ್ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಗಳು ಕೂಲಿ ಕಾರ್ಮಿಕರಾಗಿ 1729ರಲ್ಲಿ ಭಾರತದ ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಇವರನ್ನು 5 ವರ್ಷಗಳ ಒಪ್ಪಂದದ ಮೇರೆಗೆ ಭಾರತ ಬಿಟ್ಟು ಸಾವಿರಾರು ಕಿಲೋಮೀಟರ್ ದೂರ ಸಾಗರದಾಚೆ ಕರೆದೊಯ್ಯಲಾಯಿತು. ಕೈ ತುಂಬ ಸಂಬಳ ಸಂಪಾದಿಸಿ ಮರಳಿ ಭಾರತಕ್ಕೆ ಬಂದು ಕುಟುಂಬದವರನ್ನೆಲ್ಲ ಚೆನ್ನಾಗಿ ಸಲಹಬಹುದು ಎಂದು ಕನಸು ಹೊತ್ತು ಎಷ್ಟೋ ಜನ ಅಲ್ಲಿಗೆ ಹೋದರು. ಅದಾದ ಮೇಲೆ ಹಲವು ವರ್ಷಗಳು ಕಳೆದು ಅವರಿಗೆ ಅಲ್ಲಿಂದ ಮರಳಿ ಭಾರತಕ್ಕೆ ಬರಲು ಮನಸ್ಸಾಗಲಿಲ್ಲ. ಅವರು ಅಲ್ಲೇ ಉಳಿದರು. ನಂತರ ಭಾರತದ ಹಾಗೆ ಇವರು ಕೂಡ 1968ರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದರು. ಅಲ್ಲಿ ಎಷ್ಟೋ ಜನ ಹಿಂದೂಗಳೇ ಇದ್ದಾರೆ. ಅವರಲ್ಲಿ ಮಾರಿಷಿಯಸ್ನ ಮೊದಲ ಪ್ರಧಾನಿ ಹಿಂದುವೇ ಆಗಿದ್ದರು ಮತ್ತು ಈಗಿನವರು ಕೂಡ ಹಿಂದೂ ಪ್ರಧಾನಿಯಾಗಿದ್ದಾರೆ. ಭಾರತವನ್ನು ತೊರೆದು ಸುಮಾರು 3 ಶತಕಗಳು ಕಳೆದರೂ ಕೂಡ ಅಲ್ಲಿನ ಜನ ಇನ್ನೂ ತಮ್ಮ ಧರ್ಮ ಸಂಪ್ರದಾಯವನ್ನು ಮರೆತಿಲ್ಲ. ಅಲ್ಲಿ ಗಲ್ಲಿ ಗಲ್ಲಿಯಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಪ್ರತಿನಿತ್ಯ ಮನೆ ಮನೆಗಳಲ್ಲಿ ಪೂಜೆಗಳು ನಡೆಯುತ್ತವೆ ಮತ್ತು ದೇವಸ್ಥಾನಗಳಲ್ಲಿ ಹೋಮ ಹವನಗಳು ನಡೆಯುತ್ತವೆ.